ಕೃಷಿ ಬಾಂಧವರೇ, ಅತ್ಯಂತ ನಿಖರವಾದ ಮತ್ತು ದೈನಂದಿನ ಅಡಿಕೆ ಮಾರುಕಟ್ಟೆ ವರದಿಗಳನ್ನು ಸಕಾಲದಲ್ಲಿ ಪಡೆಯಲು ದಯವಿಟ್ಟು ಮೊದಲಿಗೆ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮ ಇಂದಿನ ವರದಿಯನ್ನು ಸಂಪೂರ್ಣವಾಗಿ ಓದಿದ ನಂತರ ನಿಮ್ಮ ಪ್ರಕಾರ ಅಡಿಕೆ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ಇನ್ನೂ ಎಷ್ಟು ಬೆಲೆ ಹೆಚ್ಚಾಗಬೇಕು ಎಂಬುದನ್ನು ತಪ್ಪದೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಶಿವಮೊಗ್ಗದಲ್ಲಿ ಮ್ಯಾಕ್ಸಿಮಂ ಪ್ರೈಸ್ ನೋಡುವುದಾದರೆ ರಾಶಿ ಅಡಿಕೆ 53,799 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 61,599 ರೂಪಾಯಿ ಆಗಿದೆ. ಸರಕು ಅಡಿಕೆ 93,996 ರೂಪಾಯಿ ಆಗಿದೆ. ಗುರಬಲು 43,299 ರೂಪಾಯಿ ಆಗಿದೆ. ಇನ್ನು ಸಾಗರದಲ್ಲಿ ನೋಡುವುದಾದರೆ ರಾಶಿ ಅಡಿಕೆ 59,270 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 41,619 ರೂಪಾಯಿ ಆಗಿದೆ. ಕೆಂಪುಗೋಟು 40,189 ರೂಪಾಯಿ ಆಗಿದೆ. ಬಿಳಿಗೋಟು 34,099 ರೂಪಾಯಿ ಆಗಿದೆ. ಇನ್ನು ಮಂಗಳೂರು ಭಾಗದಲ್ಲಿ ನೋಡುವುದಾದರೆ ಹೊಸ ಚಾಳಿ ಅಡಿಕೆ ಬಂದು 35,000 ರೂಪಾಯಿ ಆಗಿದೆ. ಹಳೆ ಚಾಳಿ 53,500 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 33,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 21,000 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿ ಭಾಗದಲ್ಲಿ ನೋಡುವುದಾದರೆ ರಾಶಿ ಅಡಿಕೆ 53,699 ರೂಪಾಯಿ ಆಗಿದೆ. ಅಪಿ ಅಡಿಕೆ 54,100 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 42,000 ರೂಪಾಯಿ ಆಗಿದೆ. ಗೊರಬಲು 37,500 ರೂಪಾಯಿ ಆಗಿದೆ. ಇನ್ನು ಸಿರಸಿ ಭಾಗದಲ್ಲಿ ನೋಡುವುದಾದರೆ ರಾಶಿ ಅಡಿಕೆ 52,499 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 45,000 ರೂಪಾಯಿ ಆಗಿದೆ. ಬಿಳಿ ಅಡಿಕೆ 47,839 ರೂಪಾಯಿ ಆಗಿದೆ. ತಟ್ಟೆ ಬೆಟ್ಟೆ 46,099 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ ರಾಶಿ ಅಡಿಕೆ 52,000 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 35,000 ರೂಪಾಯಿ ಆಗಿದೆ. ಚೂರು ಅಡಿಕೆ 51,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 16,000 ರೂಪಾಯಿ ಆಗಿದೆ. ಇನ್ನು ಚಿಕ್ಕಮಗಳೂರು ಭಾಗದಲ್ಲಿ ನೋಡುವುದಾದರೆ ರಾಶಿ ಅಡಿಕೆ 54,399 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 59,899 ರೂಪಾಯಿ ಆಗಿದೆ. ಗೊರಬಲು 40,315 ರೂಪಾಯಿ ಆಗಿದೆ. ಹೊಸ ಅಡಿಕೆ 84,999 ರೂಪಾಯಿ ಆಗಿದೆ. ಪ್ರಿಯ ಕೃಷಿಕ ಮಿತ್ರರೇ, ದಿನನಿತ್ಯದ ಇಂತಹ ನಿಖರ ಹಾಗೂ ಅಧಿಕೃತ ಕೃಷಿ ಮಾಹಿತಿಗೆ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಬೆಲೆ ಎಷ್ಟು ಜಾಸ್ತಿ ಆಗಬೇಕೆಂದು.